ನನ್ನಿಂದ ಯಾಕೆ ಬರ್ತಾ ಇದ್ಯಾ? ಹೋಗಿ ಎಲ್ಲಾರ ಮನೆಗೆ ಮೂಟೆ ಸರಿ ಇಳಿತಾ ಇದ್ಯಾ ನೋಡು. ಹೋಗು. ರವೀಣ, ಇಡೀ ಊರ್ನ ನೀನ್ ಕಾಪಾಡ್ಬಿಟ್ಟೆ ಕಣಣ್ಣ. ನೀನ್ ಇಲ್ದೆ ಹೋಗಿದ್ರೆ ಇದನ್ನೆಲ್ಲ ಯಾರು ಕೊಡ್ತಾ ಇರ್ಲಿಲ್ಲ, ಜಮೀನ್ದಾರ ಹತ್ರ ಯಾರು ಮಾತಾಡ್ತಾನೂ ಇರ್ಲಿಲ್ಲ. ಮಂಜಕ್ಕ, ನಮ್ಮ ಯಜಮಾನ್ರು ನೀವ್ ಅನ್ಕೊಂಡಿರೋ ಆಗಲ್ಲ. ನಿಮ್ಗೆಲ್ಲ ಕಷ್ಟ ಅಂದ್ರೆ ತುಂಬಾ ನೊಂದ್ಕೋತಾರೆ. ದೇವ್ರಂತ ಮನುಷ್ಯರು. ಹೋಗು, ಮೂಟೆ ತಗೊಂಡು ಒಳಗೋಗ್. ಮಗುನು ಚಿವುಟಿ ತೊಟ್ಲು ತೂಗ್ತಿದ್ದೀರಾ? ಯಾರಿಗೂ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ನನಗ್ ಗೊತ್ತು. ನಾಳೆ ಸಿಟಿಗೆ ಹೋಗ್ತಾ ಇದ್ದೀನಿ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಿಮ್ಮನ್ನೆಲ್ಲ ಬೀದಿಲಿ ಮೆರವಣಿಗೆ ಮಾಡಿಸ್ತೀನಿ. ಒಂದ್ ಹನಿ ವಿಷಕ್ಕೆ ಒಂದ್ ಲೋಟ ಹಾಲು ಹಾಕಿದ್ರೆ ವಿಷ ಹಾಲಾಗಲ್ಲ. ಅದೇ ಒಂದ್ ಹಂಡೆ ಹಾಲ್ಗೆ ಒಂದ್ ಹನಿ ವಿಷ ಬಿದ್ರೆ ಹಾಲೆಲ್ಲ ವಿಷವಾಗ್ಬಿಡುತ್ತೆ. ಈಗ ನಾವು ಚೆಲ್ಲಬೇಕಾಗಿರೋದು ವಿಷನ, ಹಾಲ್ನ? ಅರ್ಥವಾಯ್ತು ಯಜಮಾನ್ರೆ. ಅಯ್ಯೋ ಅಯ್ಯೋ ದೇವ್ರೆ, ಏನ್ ಕಷ್ಟ ಕೊಟ್ಟಪ್ಪ. ಅಯ್ಯೋ 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 ಭಗವಂತ. ನೀರಲ್ಲಿ ಮುಳುಗಿ ಸತ್ತೋಗ್ಬಿಟ್ಟಂತೆ. ಈಜ್ ಬಂದಿದ್ಮೇಲೆ ಯಾಕೆ ಹೋಗ್ಬೇಕು? ಪಾಪ, ಹೂವಮ್ಮನ್ಗೆ ಒಬ್ಬನೇ ಮಗ ಇದ್ದಿದ್ದು. ದೇವ್ರ ಅವನು ಕಿತ್ಕೊಂಬಿಟ್ಟ. ಈಗ ಅವಳ ಗತಿ. ಅಯ್ಯೋ ರವಿ, ಸಮಾಧಾನ ಮಾಡ್ಕಜ್ಜಿ. ಅಯ್ಯೋ ನೋಡು. ಊರಲ್ಲಿ ಓದ್ದೋರಿದ್ದಿದ್ದು 3 ಜನ. ಅದ್ರಲ್ಲೊಬ್ಬ. ಇನ್ ಉಳಿದಿರೋದು ನೀವಿಬ್ರು. ನಿಮಗೂ ಬದುಕ್ಬೇಕನ್ನೋ ಆಸೆ ಇದೆಯೋ, ಇಲ್ಲ ನಿಮ್ಮನ್ನು? ನಾವು ಬದುಕ್ಬೇಕು. ನಮ್ಗೆ ಹೆಂಡತಿ ಮಕ್ಳಿದ್ದಾರೆ. ಹೆಂಡತಿ ಮಕ್ಕಳಿಗೋಸ್ಕರನಾದ್ರೂ ಬದುಕಿರ್ಬೇಕು. ನಾವು ನಿಮ್ಗೇನು ಮಾಡೋದಿಲ್ಲ. ಊರಲ್ಲಿ ಏನೇ ಆದ್ರೂ ನಮಗ್ ಗೊತ್ತಿಲ್ಲ ಅಂತ ಇದ್ ಬಿಟ್ರೆ ನಾವು ನಿಮ್ಮನ್ ಜೋಪಾನವಾಗಿ ನೋಡ್ಕೋತೀವಿ. ಊರ್ ಜನಕ್ಕೆ ನಾವ್ ಅಕ್ಕಿ ಹಾಕೊಡ್ತೀವಿ ಹೇಳು. ಅದಾ ನಮಗೆ ಗೊತ್ತಿಲ್ಲಪ್ಪ ಅಲ್ವಾ ಮೇಷ್ಟ್ರೆ? ಹೌದು, ನಮ್ಗೇನು ಗೊತ್ತಿಲ್ಲ. ದಟ್ಸ್ ಗುಡ್. ರವಿ ರವಿ, ಸರ್ಸವ ಬರ್ತೀನಿ ಅಂತ ಕಾಜ್ಗ ಬರ್ತಾವಳೆ. ರವಿ, ಯಜಮಾನ್ರೆ, ಏನು ಓಡ್ತಾ ಇದೀಯಾ? ನನ್ ತಂಗಿ ಪಟ್ಟಣದಿಂದ ಬರ್ತಾವಳೆ. ಅವಳ ಕರ್ಕೊಂಬರಕ್ ಹೋಗ್ತಾ ಇದ್ದೀನಿ. ನಾನ್ ನಂಜನಗೂಡಕ್ಕೆ ಹೋಗ್ಬೇಕು. ಗಾಡಿ ಯಾರು ಓಡಿಸ್ತಾರೆ? ಹೆದರ್ಕೊಂಬಿಟ್ಯಾ?
ಓದಿರೋ ಹುಡುಗಿ ಊರಿಗೆ ಬರ್ತಿದ್ದಾಳೆ. ಅವಳನ್ನ ಹ್ಯಾಕ್ ಕರ್ಕೊಂಡ್ ಬರ್ತೀಯಾ? ನನ್ ಗಾಡಿ ತಗೊಂಡ್ ಹೋಗು.